ಇವಾಗಲೂ ಅಲ್ಲ. ಯಾರ ಮನೆ ಸ್ಥಿರ ರೀ? ಗಂಡನ ಮನೆ ರೀ. ಯಾರು ಹೇಳಿದ್ರಿಲ್ಲ ಇದ್ರೊಳಗೆ? ಅನುಭವ ಅದ. ಇಲ್ಲಿ ಬಾಲ್ಯದ ಅಯ್ಯಪ್ಪನವರ ಅನಂತ ಪವಾಡಗಳು ಹೆಂಗಿದ್ದಾವಂದ್ರೆ ಗುರುಸೇವೆಯನ್ನು ಮಾಡೋದು, ಧ್ಯಾನ ಮಾಡೋದು, ಇಲ್ಲಿ ರಕ್ತಗತವಾಗಿ ಹೆತ್ತ ತಂದೆ ತಾಯಿಯರ ಬಳಿ ಇವೆಲ್ಲ ಸಂಸ್ಕಾರಗಳಿದ್ದಾಗ ಮಾತ್ರ ಮಕ್ಕಳ ಬಳಿ ಬರುತ್ತಾರೆ. ಹಂಗ ಅದಕ್ಕೆ ನಾವು ನಮಗಾಗಿ ಅಲ್ಲದೇ ಇದ್ರೂ ಸಹಿತವಾಗಿ ಮಕ್ಕಳಿಗೋಸ್ಕರವಾಗಿ ಮನೆಯೊಳಗೆ ಪೂಜಾ ವಿಧಿ ವಿಧಾನಗಳನ್ನ ಮಾಡ್ಬೇಕಂತ ಅದಕ್ಕೆ ಹೇಳೋದು. ಪೂಜಾ ಅಂದ ಬಳಿಕ ನಾವು ಹೆಂಗಾಗಿಬಿಟ್ಟಿವಿ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಒಂದು 5 ನಿಮಿಷ ಲೇಟ್ ಆಯ್ತು ಅಂದ್ರೆ ಪೂಜೆ ಮಾಡಂಗಿಲ್ಲ. ಒಂದು 5 ಇಷ್ಟು ನೀರು ಹಾಕಿ ಉದಿನಿ ಕಡ್ಡೆ ಹಚ್ಚಿ ಪ್ರಸಾದ ಬೇಕಂತೀವಿ. ಹಿಂಗ ಪೂಜೆ ಅಂದ ತಕ್ಷಣ ನೆನಪಾಯ್ತು ನನಗೆ. ಮನೆಯೊಳಗ ತಾಯಿ ಪೂಜೆ ಮಾಡ್ಲಕತ್ತಿದ್ದಳ್ರಿ. ಅಮಾವಾಸ್ಯೆ ಬಂದಿತ್ತು. ನೋಡಪ್ಪ ಮಗ, ನಾನು ಹೋಳಿಗೆ ಮಾಡ್ಲಕತ್ತೀನಿ, ದೇವ್ರ ಪೂಜೆ ಬೇಗ ಮಾಡಿಬಿಡು, ಎಡೆ ಹಿಡಿದು ಊಟ ಮಾಡಿ ಮುಂದೆ ಹೋಗು ಅಂತ. ಮನೆಯೊಳಗೆ ಜಗಲಿ ಮ್ಯಾಗ ಫೋಟೋ ಎಷ್ಟಿರ್ಬೇಕ್ರಿ ಅವು? ಫೋಟೋ ಎಷ್ಟಿದ್ವಿ? 15 ಫೋಟೋ ಇದ್ವಿ ಅವು. ಅಂದ 15 ಫೋಟೋ ತೊಳೆದು ನಾನು ವಿಭೂತಿ ಹಚ್ಚೋದ್ರೊಳಗೆ ನನ್ನ ಕತ್ತಿ ಮುಗೀತು ಅಂದವು. ನನ್ನೇ 12 ವರ್ಷದ, ಅದೇನು ದೊಡ್ಡ ಹುಡುಗಲ್ಲ. ಅಟ್ಟ ತನಕ ನನ್ನಿಂದ ಇರೋದಾಗ ಹಿಂಗಿಲ್ಲ ಅಂತ ತಿಳ್ಕೊಂಡವ. ಪಕ್ಕದೊಳಗೆ ಅಕ್ಕನ ಮದುವೆ ಮಾಡಿ ಕೊಟ್ಟಿದ್ದೆ. ಎಲ್ಲಿಗ್ರಿ? ಪಕ್ಕದೊಳಗೆ ಅಕ್ಕನ ಮದುವೆ ಮಾಡಿ ಕೊಟ್ಟಿದ್ರು. ಅವ ಏನು ಮಾಡಿದ, ಹಿಂಗ ನಡ್ಕೋಂತ ಹೋದ್ರೆ ಅಕ್ಕನ ಮನೆ ಬರ್ತದ, ಅಕ್ಕನ ಮನೆಗೆ ಹೋಗಿ ಊಟ ಮಾಡಿದ್ರೆ ಆತಂದವ. ನಡ್ಕೋಂತ ಹೋಗ್ತದ ಹುಡುಗ, 12 ವರ್ಷದ. ನಡ್ಕೋಂತ ಹೋತು ನೀರು ಆಗಿತ್ತು ಮನೆ ಮುಟ್ಟೋದ್ರೊಳಗೆ. ಅಕ್ಕನ ಮನೆ ಮುಟ್ಟೋದ್ರೊಳಗೆ ನೀರು ಆಗಿತ್ತು. ತಮ್ಮ ಬಂದೇನೋ, ಬೇಗ ಬಾ ಅಂದ್ರೊಳಗೆ ಅಕ್ಕ. ಅದು ತಮ್ಮ ಅನ್ಕೊಂಡದ, ಅಕ್ಕ ಊಟಕ್ಕೆ ನಿಂಡತದ ಅಂತ ತಿಳ್ಕೊಂಡ ನಾವ. ತಮ್ಮ ಎತ್ತು ಚಂದಿ ಬಂದಿ ನೋಡು, ಅಮಾವಾಸ್ಯೆ ಅದ ಇವತ್ತು, ಚಂದ ದೇವ್ರ ಪೂಜೆ ಮಾಡಿಬಿಡು ಅಂದ. ದೇವ್ರ ಪೂಜೆ ಮಾಡಂದ್ರೆ ಮನೆಗೆ ಮಾಡಿದ್ರೆ ಇಟ್ಟತಿ ಊಟಾರ ಸಿಗ್ತಿತ್ತು. ಇನ್ನು ಮನೆ ಬಿಟ್ಟು ಬಂದೀನಿ, ಮತ್ತೆ ಇಲ್ಲಿ ದೇವ್ರ ಪೂಜೆ ಮಾಡಂತಾರ ಅಂದ. ಅಕ್ಕ ದೇವ್ರ ಪೂಜೆ ಅಂದ್ರೆ ಆಗಂಗಿಲ್ಲ, ಊಟಕ್ಕೆ ಕೊಡುತ್ತಿಲ್ಲ ಮೊದಲೇ ನಂದು. ಊಟ ಇಲ್ಲ, 2 ನಿಮಿಷ ಆಗೋದಿಲ್ಲ, ಕೂತ್ಕೋ, ನೀನು ಪೂಜೆ ಮಾಡ್ಲಿದ್ರೆ ಪರವಾಗಿಲ್ಲ, ನಾನಾದ್ರೂ ಮಾಡ್ತೀನಿ ಅದು. ಅಕ್ಕ, ನನಗೆ ಹೋಳಿಗೆ ಮುಂದೆ ನೋಡಿದ್ರೆ ಹಸು ತಡೆಯಂಗೆ ಆಗಂಗಿಲ್ಲ, ನೀನು ಪೂಜೆ ಮಾಡೋದು ಎಟ್ಟತ್ತು ಮಾಡ್ತೀವಿ ಗೊತ್ತಿಲ್ಲ, ಏನು ಮಾಡ್ಲಿ ಅಂತ ತಿಳ್ಕೊಂಡ. ಮತ್ತೇನು ಮಾಡಿದ, ಅಕ್ಕಿಗಿಂತ ಸಣ್ಣ ತಂಗಿನ ಮುಂದೂರಿಗೆ ಕೊಟ್ಟಿದ್ರಿ 2 ಕಿಲೋಮೀಟರ್. ಇದು ಊಟ ಕೆಲಸ ಆಗಿಲ್ಲ. ಅಕ್ಕಗೆ ಹೇಳಾರಂಗೆ ಮತ್ತೆ ತಂಗಿ ಮನೆಗೆ ಹೋದ ತಕೊಂಡು. ಎಲ್ಲೇನೆ ಮುಂದೆ ಅವ್ರ ತಂಗಿ, ಅಕ್ಕನ ತಂಗಿ, 1 ವರ್ಷ ಅಂತರ ಇತ್ತಾನ, ಆ ತಂಗಿ ಮನೆಗೆ ಹೋದ. ಅಲ್ಲಿ ಹೋಗೋದ್ರೊಳಗ ಆ ತಂಗಿ ಮೊದಲೇ ಎದ್ದೇಳದ್ 8ವರೆಗೆ ಹೇಳ್ತಿದ್ಲ. ಹೇಳಮ್ಮ ಹೇಳದೆ 8ವರೆಗೆ ಹೇಳ್ತಿದ್ದಳು. ಅಮಾವಾಸ್ಯೆ ಪತಿ ಕಡೆಯಿಂದ ಒಂದಿಷ್ಟು ಮಂಗಳಾರತಿ ಮಾಡಿಸ್ಕೊಂಡಿದ್ದಳು ಅಟ್ಟತ್ತಿಗೆ. ಇವಾಗ ಕರೆಕ್ಟ್ ಸರಿಯಾದ ಸಮಯಕ್ಕೆ ಹೋದ. ಪಾರಪ ಬಂಗಾರ ತಮ್ಮಯ್ಯ ಅಂದಳು. ಅಂದಳು, ಮುಖ ತೊಳ್ಕೊಂಡು ಚಂದ ದೇವ್ರ ಪೂಜೆ ಮಾಡಿಬಿಡಪ್ಪ, 1 8 ಹೋಳಿಗೆ ಚಂದ ಊಟ ಮಾಡಿ ಹೋಗಂತಂದ್ರು. ಇದು ಎಲ್ಲಿಗೆ ಹೋದ್ರೆ ದೇವ್ರ ಪೂಜೆ ಬಿಡಂಗೆ ಕಾಣಂಗಿಲ್ಲ ನಮ್ಮ. ಅಂದ್ರೆ ಹೇಳುವಂಥ ತಾತ್ಪರ್ಯವಿಷ್ಟೇ, ನಾವು ಮಾಡುವಂಥ ಕಾಯಕ ಮನೆಯೊಳಗ ಮಾಡಿಸ್ಬೇಕಾಗಿತ್ತು ಅಂದ್ರೆ ನಾವು ತಂದೆ ತಾಯಿರ ಮೊದಲು ಮಾಡ್ಬೇಕು. ಆ ಗುಣಗಳು ಮಕ್ಕಳ ಬಳಿ ಬಂದಿತ್ತಂದ್ರೆ ಪೂಜೆ ಮಾಡುತ್ತಾರೆ. ನಾವ ತಂದೆ ತಾಯಿ ಮಕ್ಕಳು ಮೊದಲು ಅಣಿಗೆ ವಿಭೂತಿ ಹಚ್ಚಿಗಳಂಗಿಲ್ಲ, ಅವು ಮಕ್ಕಳಲ್ಲಿ ದೇವ್ರ ಪೂಜೆ ಮಾಡುತ್ತಾರೆ. ನಮಗಾಗಿ ನಾವು ಏನನ್ನೇ ಮಾಡದಿದ್ರು ಪರವಾಗಿಲ್ರಿ ಬಂದವನೇ, ಮಕ್ಕಳಿಗೋಸ್ಕರವಾಗಿ ಆಚಾರ ವಿಚಾರ ನಡೆ ನುಡಿಗಳನ್ನ ಮನೆಯೊಳಗೆ ನಾವು ಮೊದಲು ಮಾಡೋದು ಕಲಿಬೇಕು. ವಿಭೂತಿ ಹಚ್ಕೊಳ್ರಿ, ಲಿಂಗ ಪೂಜೆ ಮಾಡ್ಕೊಳ್ರಿ, ಧ್ಯಾನ ಮಾಡ್ರಿ. ಅದನ್ನ ಮಾಡೋದ್ರಿಂದ ನಮ್ಮ ತಂದೆ ತಾಯಿ ಲಿಂಗ ಪೂಜೆ ಮಾಡ್ತಾರಂತ ತಿಳ್ಕೊಂಡು 1 ವಾರ ನೋಡಿದ್ರೆ 2ನೇ ವಾರಕ್ಕಾದ್ರೆ ಮಗು ಲಿಂಗ ಪೂಜೆ ನಾನು ಹೆಂಗ ಮಾಡ್ಕೋಬೇಕಂತ ಕೇಳುತ್ತದೆ. ಅದು ಕೇಳಂಗ ಮಾಡಬೇಕಾದ್ರೆ ನಿಮ್ಮ ಬಳಿ ಅದು. ಉದಾಹರಣೆ ಫೋನ್ ಹಿಡ್ಕೊಂಡ್ ಕುಂದಿರ್ತೀರಿ ನೋಡ್ರಿ, 3ನೇ ವಾರಕ್ಕೆ ಮಗು ಹೆಂಗ್ ಫೋನ್ ತಗೊಂಡದ್ರಿ, ನಿಮ್ಗಿಂತ ಜಾಸ್ತಿ ಆಪ್ರೇಟ್ ಮಾಡ್ತದ ಫೋನ್, ಮಾಡತದಿಲ್ಲ ಮಗು. ಹಂಗ ಲಿಂಗ ಪೂಜೆ ಮಾಡೋದು, ವಿಭೂತಿ ಹಚ್ಚೋದು ಕಲಿಸ್ಕೊಳ್ಬೇಕು. ಆದ್ರೆ ಈ ಮಗುವಿಗೆ ರಕ್ತಗತವಾಗಿ ಚಿನ್ನಮಾಂಬೆ ಚಿನ್ನಯ್ಯನವರ ಆ ರಕ್ತದಿಂದ ದಾನ ಧರ್ಮ ಪೂಜೆ ಪುನಸ್ಕಾರ ಜಪ ತಪಗಳೆಲ್ಲ ಬಂದು ಒದಗ್ಯದ. ಹಿಂಗಿರುವಂತ ಸಂದರ್ಭದೊಳಗ ಈ ಮಗು ಹೆಂಗ ಹೇಳಿತು, ನದಿಚಾಗಿಯ ಗ್ರಾಮದವರು ಬರುತ್ತಾರೆ ಅಂತ. ಅದೇ ಪ್ರಕಾರವಾಗಿ ನದಿಚಾಗಿ ಗ್ರಾಮದವರು ಬಂದ್ರು. ಇಲ್ಲಿ ನದಿಚಾಗಿಯ ಗ್ರಾಮಕ್ಕೆ ಬರುತ್ತಾರೆ. ಇಲ್ಲಿ ಯಾವಾಗ ನದಿಚಾಗಿ ಗ್ರಾಮಕ್ಕೆ ಒಂದು ಅಲ್ಲ, ಈ ಕುಟುಂಬ ಬಂದು ಹುಡುಕೊಂಡ ಬಳಿಕ ಮತ್ತೆ ತಮ್ಮ ಹೊರದೊಳಗ ಕಾಯಕವನ್ನ ಮಾಡುತ್ತಾ ಹೊರಟ್ರು. ಚಿನ್ನಯ್ಯ ಚಿನ್ನಮಾಂಬಿಯರು ತಮ್ಮ ಕಾಯಕವನ್ನ ಮಾಡುತ್ತಾ ಹೊರಟರು. ಇಬ್ರು ಇಲ್ಲಿ ವಯಸ್ಸಿಗೆ ಬರುವಂತದ್ದು, ಬರಬೇಕಾದ್ರೆ ಮತ್ತ ಗುರುವಿನ ಸಂಪೂರ್ಣವಾದ ಆಶೀರ್ವಾದ ಬೇಕು.
ನನಗೆ ನಿಜವಾದ ಗುರುಗಳು ಬೇಕು ಅಂತ ಹಂಬಲಾಗ್ಯದ ಅಯ್ಯಪ್ಪನಿಗೆ. ಎಲ್ಲಾ ಪುಸ್ತಕಗಳನ್ನ ಓದಿದರೂ ಸಹಿತವಾಗಿ ಗುರುವಿನ ಆಶೀರ್ವಾದ, ಗುರುವಿನ ಕೃಪಾ ಕಟಾಕ್ಷ ಬೇಕು ಅಂತ ಹೇಳ್ತದೆ ಎಲ್ಲ ಗ್ರಂಥಗಳು. ಯಾವಾಗ ಹೆಂಗೆ ಹೇಳಿತು, ನದೀಚಾಗಿ ಗ್ರಾಮಕ್ಕೆ ಬಂದ ಬಳಿಕ ಬನ್ನಿಯ ಮಹಾಂಕಾಳಿಯ ಮರದಡಿಗೆ ಬಂದು ಶಿವ ಧ್ಯಾನಾಸಕ್ತನಾಗಿ ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುತ್ತದೆ. ಹಿಂಗ ಇಲ್ಲಿ ಅಯ್ಯಪ್ಪ ಧ್ಯಾನಕ್ಕಾಗಿ ಕುಳಿತುಕೊಳ್ಳುತ್ತಿದ್ದ ಅಣ್ಣನಾಗಿರುವಂತ ದೊಡ್ಡ ಬಸವನಿಗೆ ಸಂಕಟ ಆಯಿತು. ಅಪ್ಪಗ ಕಂಪ್ಲೇಂಟ್ ಹೇಳಿದ, ಅಪ್ಪ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡದಂತೆ ಬನ್ನಿಯ ಮರದ ಗಿಡದ ಬಳಿ ಕುಳಿತುಕೊಂಡು ಧ್ಯಾನಕ್ಕಾಗಿ ಕುಳಿತುಕೊಳ್ತಾನೆ. ಅಯ್ಯಪ್ಪನಿಗೆ ಏನಾದ್ರೂ ಹೇಳಬೇಕು, ಅಯ್ಯಪ್ಪ ಮಾಡುವಂತ ನಡವಳಿಕೆ ನನಗಿದು ಸರಿ ಕಾಣುತ್ತಿಲ್ಲ ಅಂತ ದೊಡ್ಡ ಬಸವ ತಂದಿಗೆ ಹೇಳಿದ. ತಂದೆ ಹೇಳ್ತಾನ, ನಿಮ್ಮ ತಮ್ಮ ಮಾಡುವಂತ ಕೆಲಸ ನಿನ್ನಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ನೀನು ಅವನ ಬಗ್ಗೆ ಮಾತುಗಳನ್ನ ಹೇಳಲಿಕ್ಕೆ ಹೋಗಬೇಡ. ನೀನು ಮಾಡುವಂತ ಕೆಲಸ ಒಂದು ಅರಗಲಗೆಯೊಳಗೆ ಮಾಡಿ ಮುಗಿಸ್ತಾನೆ ಅಯ್ಯಪ್ಪ ಅಂತ ಯಾವಾಗ ಹೇಳಿದ, ಅಲ್ಲಿ ದೊಡ್ಡ ಬಸವ ಮತ್ತೆ ಸುಮ್ಮನೆ ಹಾಕ್ತಾನೆ. ಹಿಂಗ ಸುಮ್ಮನೆ ಆದ ಮತ್ತೆ ದೊಡ್ಡ ಬಸವ ತಮ್ಮ ಕಾಯಕದೊಳಗೆ ಉಳಿದುಕೊಂಡ ಒಂದಿಷ್ಟು ಜನ ಊರೊಳಗ ನದಿ ಚಾಗಿಯೊಳಗಿರ್ತಕ್ಕಂಥ ಒಂದಿಷ್ಟು ಹುಡುಗರು ಏನ್ ಮಾಡ್ತಾರೆ, ತಿಂತಿನಿ ಮೌನೇಶನ ಜಾತ್ರೆ ಅದ, ಆ ಜಾತ್ರೆಗೆ ಹೋಗೋಣ ನಡೀರಂತ ಒಂದ್ 8 ಹುಡುಗರೆಲ್ಲ ಸೇರ್ಕೊಂಡು ಅಯ್ಯಪ್ಪನ ಬಳಿ ಬರುತ್ತಾರೆ. ಇಲ್ಲಿ ಅಯ್ಯಪ್ಪ ಹೇಳ್ತಾನೆ, ಹಾಗಾದ್ರೆ ಜಾತ್ರೆಗೆ ಹೋಗೋಣ ನಡೀರಿ, ನಾನು ಬರ್ತೀನಿ ಜಾತ್ರೆಗೆ ಅಂತ ಅಯ್ಯಪ್ಪ ಹೇಳ್ದ. ಎಲ್ಲರೂ ಸೇರಿಕೊಂಡು ತಿಂತಿನಿ ಮೌನೇಶ್ವರನ ಜಾತ್ರೆಗೆ ಹೊರಟು. ಯಾವಾಗ ಇಲ್ಲಿ ತಿಂತಿನಿ ಮೌನೇಶ್ವರನ ಜಾತ್ರೆಗೆ ಹೊರಟು ಹೋಗುವಂತ ಸಂದರ್ಭದೊಳಗೆ ಅಲ್ಲಿ ಇಲ್ಲಿ ಗುಡ್ಡ ಹಳ್ಳಗಳನ್ನ ದಾಟುತ್ತಾ ಹಾಗೂ ಹೀಗೂ ತಿಂತಿನಿ ಮೌನೇಶ್ವರನ ಜಾತ್ರೆ ಮುಟ್ಟಿದ್ರು. ಆ ಜಾತ್ರೆ ಮುಟ್ಟಿದ ಬಳಿಕ ತಿಂತಿನಿ ಮೌನೇಶ್ವರನ ಗದ್ದಿಗೆಯ ದರ್ಶನವನ್ನು ಎಲ್ಲರೂ ಮಾಡಿಕೊಳ್ಳುತ್ತಾರೆ. ಈ ಒಂದ್ 8-10 ಜನ ಹುಡುಗರು ಏನು ಉಳ್ಕೊಂಡಿದ್ರಲ್ಲ, ಆ ಹುಡುಗರು ಜಾತ್ರೆ ಮಾಡುವಂತ ಸಂದರ್ಭದೊಳಗ ಈ ಜಾತ್ರೆ ನನ್ನದಲ್ಲ, ನನ್ನ ಜಾತ್ರೆ ಬೇರೆ ಅದ ಅಂತ ತಿಳ್ಕೊಂಡು ಯಾರು ಇಲ್ಲದ ಸ್ಥಳದೊಳಗೆ ಹೋಗಿ ಅಯ್ಯಪ್ಪ ಧ್ಯಾನಾಸಕ್ತರಾಗಿ ಧ್ಯಾನಕ್ಕೆ ಕುಳಿತುಕೊಂಡ. ಯಾವಾಗ ಧ್ಯಾನ ಮಾಡೋದಕ್ಕಾಗಿ ಕುಳಿತುಕೊಂಡ ಈ 10 ಜನ ಹುಡುಗರು ಅಯ್ಯಪ್ಪನ ಹುಡುಕುತ್ತಾರೆ. ಅಯ್ಯಪ್ಪ ಎಲ್ಲಿ ಸಿಗಲಿಲ್ಲ. ಅಯ್ಯಪ್ಪನ ಹುಡುಕಿದ್ರೆ ಅಯ್ಯಪ್ಪ ಎಲ್ಲಿ ಸಿಗಲಿಲ್ಲ. ಈ 10 ಜನ ಹುಡುಗರು ಜಾತ್ರಾ ಮಾಡಿಕೊಂಡು ತಿಂತಿನಿ ಮೌನೇಶ್ವರನ ಜಾತ್ರಾ ಮಾಡಿಕೊಂಡು ಜಾತ್ರೆ ಮುಗಿಸಿ ತಮ್ಮ ಊರಿಗೆ ಎಲ್ಲರೂ ಹೋಗ್ತಾರೆ. ಅಯ್ಯಪ್ಪ ಧ್ಯಾನಕ್ಕೆ ಕುಳಿತುಕೊಂಡನ ಧ್ಯಾನದಿಂದ ಎಚ್ಚರವಾಗಿಲ್ಲ. ಯಾವಾಗ ಧ್ಯಾನದಿಂದ ಕುಳಿತುಕೊಂಡರೆ ಸಹಿತವಾಗಿ ಎಚ್ಚರವಾಗಲಿಲ್ಲ. ಎಲ್ಲಾ ಸ್ನೇಹಿತರ ಮರಳಿ ಊರಿಗೆ ಮುಟ್ಟಿದ ಬಳಿಕ ಇಲ್ಲಿ ಒಬ್ಬ ವೃದ್ಧಾಪ್ಯ ವೇಷವನ್ನ ಧರಿಸಿ ಅಯ್ಯಪ್ಪನ ಬಳಿ ಬರುತ್ತಾನೆ ಒಬ್ಬ ಸಾಧು. ಅಯ್ಯಪ್ಪನ ಬಳಿ ಬಂದು ಹಿಂಗ ಎಚ್ಚರ ಮಾಡ್ತಾರೆ. ಧ್ಯಾನಕ್ಕೆ ಕುಳಿತುಕೊಂಡಿರುವಂತ ಸಂದರ್ಭದೊಳಗೆ ಎಚ್ಚರ ಮಾಡಿದ ಅಯ್ಯಪ್ಪರನ್ನ, ಅಲ್ಲೇ ನಿನ್ನ ಸ್ನೇಹಿತರೆಲ್ಲ ಜಾತ್ರೆಗೆ ಬಂದಿದ್ರು, ಜಾತ್ರೆ ಮುಗಿಸಿಕೊಂಡು ಎಲ್ಲರ ಊರಿಗೆ ಹೋದ್ರು, ನೀನಿನ್ನು ಜಾತ್ರೆಗೆ ಹೋಗಿಲ್ಲ, ಜಾತ್ರೆ ಮುಗಿದ ಮತ್ತೆ ನೀನು ಊರಿಗೆ ಹೋಗಿಲ್ಲ ಅಂತ ಹೇಳಿದ್ರು. ಆ ಸಾಧು ಸತ್ಪುರುಷ ಯಾವಾಗ ಹೇಳಿದ್ರು, ಇದು ನನ್ನ ಜಾತ್ರೆ ಅಲ್ಲ, ಅವರ ಜಾತ್ರೆ ಮುಗಿದಾಗ ನನ್ನ ಜಾತ್ರೆ ಮುಗುದಿಲ್ಲ, ನಾನು ಅಂತ ಒಂದು ಆಡಂಬರದ ಜಾತ್ರೆಯನ್ನು ಮಾಡುವುದಕ್ಕಾಗಿ ಬಂದಿಲ್ಲ, ಮಹಾತ್ಮನನ್ನ ಭೇಟಿಯಾಗುವಂತ ಜಾತ್ರೆಗೆ ನಾ ಬಂದಿರುವೆ. ಯಾವಾಗ ಅಯ್ಯಪ್ಪ ಇಂಥ ಮಾತು ಹೇಳಿದ, ಆ ಮಹಾತ್ಮನ ಜಾತ್ರೆ ಅಂತ ಹೇಳಿದಿ, ಆದ್ರೆ ಅದರ ಜೊತೆಗೆ ಒಬ್ಬ ಗುರು ಬೇಕಾಗ್ಯದ ನನಗ. ಆ ಗುರು ಸಿಕ್ಕರೆ ಮಾತ್ರ ಈ ಸ್ಥಳವನ್ನ ಬಿಟ್ಟು ನಾನು ಮುಂದೆ ಹೋಗ್ತೀನಿ, ಇಲ್ಲಾಂದ್ರೆ ಅಲ್ಲಿ ತನಕ ನಾನು ಹೋಗೋದಿಲ್ಲ ಅಂತ ಅಯ್ಯಪ್ಪ ಆ ಸತ್ತ ಪುರುಷನಿಗೆ ಸಾಧುವಿಗೆ ಹೇಳಿದ. ಯಾವಾಗ ಅಯ್ಯಪ್ಪ ಇಂಥ ಮಾತೆಲ್ಲ ಹೇಳಿದ, ಇಲ್ಲಿ ಧ್ಯಾನಕ್ಕಾಗಿ ಧ್ಯಾನಬದ್ಧನಾಗಿ ನೀ ಕುಳಿತುಕೊಂಡ್ರೆ ನಿನಗೆ ಯಾವ ಗುರು ಸಿಗೋದಿಲ್ಲ. ನಿನಗೆ ಗುರು ನಿಜವಾಗ್ಲೂ ಸಿಗಬೇಕಾಗಿದ್ರೆ ಗಲಗ ಗ್ರಾಮಕ್ಕೆ ಹೋಗ್ಬೇಕು. ನೀನು ಗಲಗ ಗ್ರಾಮಕ್ಕೆ ಹೋಗಬೇಕು. ನೀನು ಗುರು ಚನ್ನ ಬಸವರು ಅಂತ ತಿಳ್ಕೊಂಡು ಆ ಊರೊಳಗೆ ಸಿಗ್ತಾರೆ, ಅವರು ನಿನಗೆ ಗುರುಗಳಾಗ್ತಾರೆ. ಗುರು ಚನ್ನ ಬಸವರು ನಿನಗೆ ಗುರುಗಳಾಗ್ತಾರಂದ ಬಳಿಕ ಯಾವಾಗ ಸತ್ತ ಪುರುಷರು ಸಾಧು ಯೋಗಿಗಳು ಹೇಳಿದ್ರು, ಹೌದೇನಂತ ತಿಳ್ಕೊಂಡು ಒಪ್ಪಿಕೊಂಡ. ಅವಾಗ ಎಚ್ಚರ ಆಯಿತು. ತತ್ಕ್ಷಣದೊಳಗೆ 2 ನಿಮಿಷದೊಳಗ ಆ ಸತ್ತ ಪುರುಷರು ಸಾಧುವರಿಯರು ಮಾಯವಾಗಿ ಹೋಗ್ತಾರೆ. ಯಾವಾಗ ಮಾಯವಾಗಿ ಹೋದ್ರು, ಈ ಮಾಯದ ರೂಪ ಬ್ಯಾರೆ ಯಾರು ಅಲ್ಲ ಅಂತ ತಿಳ್ಕೊಂಡು ತಿಂತಿನಿ ಮೌನೇಶನ ದರ್ಶನವನ್ನ ಕೊಟ್ಟು ನನಗೆ ಇತ್ತ ಕಡೆ ಗಲಗ ಗ್ರಾಮಕ್ಕೆ ಮಾರ್ಗವನ್ನ ತೋರಿದ ಮಹತ್ವ ಅಂತ ಮನಸ್ಸಿನೊಳಗೆ ಧ್ಯಾನವನ್ನ ಮಾಡಿಕೊಂಡು ಗಲಗ ಗ್ರಾಮದ ಕಡೆ ಅಯ್ಯಪ್ಪನ ಪಯಣ.
ಇಲ್ಲಿ ಯಾವಾಗ ಗಲಗ ಗ್ರಾಮಕ್ಕೆ ಹೋದ ಅಗಶಿಯ ಕಟ್ಟೆಯ ಮುಂದೆ ಮತ್ತೆ ಗಲಗಿಗೆ ಬಂದು ಕುಳಿತುಕೊಂಡ ಮಧ್ಯರಾತ್ರಿ ಆಗಿತ್ತು. ಮಧ್ಯರಾತ್ರಿ ಆಗಿರುವಂತ ಸಂದರ್ಭದೊಳಗೆ ಅಯ್ಯಪ್ಪ ಮಲಗಿಕೊಂಡಿದ್ದಾನೆ. ಇತ್ತ ಕಡೆ ಗುರುಚನ್ನಬಸವರ ಸಹಿತವಾಗಿ ಮನೆಯೊಳಗೆ ಮಲಗಿಕೊಂಡಿದ್ದಾರೆ. ತಿಂತಿರೆ ಮೌನೇಶ ಸ್ವಪ್ನದೊಳಗೆ ಗುರುಚನ್ನಬಸವರಿಗೆ ಹೋಗಿ ಹೇಳುತ್ತಾನೆ, ಗುರುಚನ್ನಬಸವೇಶ್ವರರೇ, ನಿಮಗ ನಿಜವಾದ ಪರಮ ಶಿಷ್ಯ ಆಗಲಿಕ್ಕೆ ಒಬ್ಬ ಅಯ್ಯಪ್ಪ ಅಂತ ತಿಳ್ಕೊಂಡು ಬಂದಿದ್ದಾನೆ. ನಿನಗೆ ಪರಮ ಶಿಷ್ಯನಾಗ್ತಾನೆ. ಆತನಿಗೆ ನೀತಿ ಬೋಧನೆಯ ಪಾಠವನ್ನ ಹೇಳಿ ದೀಕ್ಷೆಯನ್ನು ಕೊಟ್ಟು ಕಳಿಸಬೇಕು ಅಂದಾಗ ತತ್ಕ್ಷಣದೊಳಗ ತಿಂತಿನಿ ಮೌನೇಶನ ರೂಪದಿಂದ ಗುರುಚನ್ನಬಸವರು ಮೇಲೆ ಎದ್ದು ಮಧ್ಯರಾತ್ರಿ ಒಳಗೆ ಬರುತ್ತಾರೆ. ಅಗಸಿ ಕಟ್ಟಿಯ ಒಳಗೆ ಮಲಗಿ ಇದ್ದಾರೆ. ಮಲಗಿರುವಂತ ಅಯ್ಯಪ್ಪನನ್ನ ಕರೆದುಕೊಂಡು ಮಠಕ್ಕೆ ಹೋದ್ರು. ಶಿಷ್ಯನಾಗಿ ಸ್ವೀಕಾರ ಮಾಡಿದ್ರು. ಇಲ್ಲಿ ಯಾವಾಗ ಶಿಷ್ಯನನ್ನಾಗಿ ಸ್ವೀಕಾರವನ್ನ ಮಾಡಿ ಮಠದೊಳಗೆ ಉಳಿಸಿಕೊಳ್ತಾರೆ. ಮಠದೊಳಗೆ ಉಳಿಸಿಕೊಂಡು ಏನೆಲ್ಲ ಕೆಲಸವನ್ನ ಕಾಯಕವನ್ನ ಮಾಡುತ್ತ ಇಲ್ಲಿ ಅಯ್ಯಪ್ಪ ಹೊರಟ ಸ್ವಲ್ಪ ದಿನದೊಳಗೆ ಗುರುಚನ್ನಬಸವರಿಗೆ ಪ್ರೀತಿಯ ಶಿಷ್ಯನಾದ. ಸಿಕ್ಕರೆ ಅಂತ ಶಿಷ್ಯರು ಸಿಗಬೇಕಂತ. ಗುರು ಶಿಷ್ಯರ ಸಂಬಂಧ ಅಂತಕ್ಕಂಥದ್ದು ಹೆಂಗಿರ್ತದಂತ, ಗುರುವಿನ ಹೆಸರನ್ನ ಮೀರಿಸುವಂತ ಶಿಷ್ಯರು ಸಿಕ್ಕಾಗ ಗುರುವಿನ ಹೆಸರು ಅಜಾಮರದ ತರಕ್ಕೆ ಹೋಗ್ತದೆ. ಅಂತ ನಿಟ್ಟಿನೊಳಗ ಹೆಂಗಂತಂದ್ರೆ ನಮ್ಮ ಗದುಗಿನ ಗಾನ ಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪಂಚಾಕ್ಷರ ಗುರುವರಿಯರಿಗೆ ಯಾವ ಶಿಷ್ಯರು ಸಿಕ್ರಂತಂದ್ರ ಗದುಗಿನ ಗಾನ ಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯರು ಸಿಕ್ಕ ಗುರುವಿನ ಹೆಸರನ್ನು ಅಜರಾಮರವಾಗಿ ತ್ರಿಕಣ್ಣ ಮುಖಂಡನಾಗಿ ಮೆರೆದಾತ ನಮ್ಮ ಗುರುಕುಮಾರ ಪುಟ್ಟರಾಜ ಗುರುವರಿಯರು. ಶಿಷ್ಯರ ಗುರುವಿನ ಹೆಸರನ್ನ ಮೇಲೆತ್ತರಕ್ಕೆ ಏರಿಸುವಂತ ಶಿಷ್ಯರು ಸಿಗಬೇಕು. ಇಂಥ ಶಿಷ್ಯ ಸಿಕ್ಕಂತ ಸಂತೋಷ ಪಟ್ಟರು ಇಲ್ಲಿ ಗುರುಚನ್ನಬಸವರು. ಶಿಷ್ಯನಾಗಿ ಸ್ವೀಕಾರ ಮಾಡಿದ್ರು. ತಮ್ಮ ಕೆಲಸವನ್ನ ಮಾಡುತ್ತಾ ಮಠಕ್ಕೆ ಬಂದಿರತಕ್ಕಂಥ ಭಕ್ತರನ್ನ ಪ್ರಸಾದ ಮಾಡಿಸೋದು, ಉಣಿಸೋದು, ಪೂಜಾ ಭಾವನೆಯಿಂದ ಎಲ್ಲಾ ಕಾರ್ಯವನ್ನ ಮಾಡುತ್ತಾ ಹೊರಟ. ಇಲ್ಲಿ ಶಿಷ್ಯರ ಸೇವಾ ಅಂತಕ್ಕಂಥದ್ದು ಹೆಂಗಿರ್ಬೇಕಂತಂದ್ರೆ ಬಂಧುಗಳೇ, ನಾವು ಸೇವಾ ಮಾಡ್ತೀವಿ, ಗುರು ಸೇವಾ. ಹಿಂದಕ್ಕೆ ಸಂತ ಮಹಾತ್ಮರು ಸಹಿತವಾಗಿ ಸೇವಾ ಮಾಡಿದ್ದಾರೆ. ಹೆಂಗ್ ಮಾಡ್ತೀವಿ ಅಂದ್ರೆ ಒಬ್ಬ ಹುಡುಗಿದ್ದಂತ ಇಡೀ ಊರಿಗೆ ಮೆಕ್ಕಿದ ಹುಡುಗ ಅಂತ ಕರಿತೀವಿ. ಮನೆಯೊಳಗೆ ಅಂತ ಮಕ್ಕಳು ಇರ್ತಾರೆ. ಮನೆ ಬೇಸರ ಆದ ಮಕ್ಕಳು ಎಲ್ಲಿ ಬಿಡ್ತೀವಿ ನಾವೆಲ್ಲ, ಮಠಕ್ಕೆ ಹೋಗಿ ಬಿಡ್ರಂತೀವಿ ನಾವೆಲ್ಲ. ಮನೆಯೊಳಗೆ ಬೇಸರವಾಗಿರುವಂತ ಮಕ್ಕಳನ್ನ ಹೇಳಿದ ಮಾತು ಯಾವ ಮಕ್ಕಳು ಕೇಳೋದಿಲ್ಲಲ್ಲ, ಅಂತ ಮಕ್ಕಳನ್ನ ಎಲ್ಲಿ ಬಿಡ್ತೀವಿ, ಮಠಕ್ಕೆ ಹೋಗಿ ಬಿಡ್ತೀವಿ ನಾವು. ಆ ಮಠದೊಳಗೆ ಹೇಳ್ಬೇಕಾದ್ರೆ ಗುರುಗಳು ಹೇಳ್ತೀವಿ, ಏನಂತ ಹೇಳ್ತೀವಿ, ನೋಡ್ರಿ ಗುರುಗಳೇ, ಈ ಹುಡುಗ ಬಹಳ ಅಷ್ಟು ಸರಳಿಲ್ಲ, ನಿಮಗ್ ಏನಾದ್ರೂ ತೊಂದರೆ ಕೊಟ್ರು ಕೊಡಬಹುದು, ಮತ್ತ ವಿಚಾರ ಅಂತೂ ಹೇಳ್ತೀವಿ ನಾವೆಲ್ಲ. ಆಯ್ತು, ಗಟ್ಟ ಬೆರಿಕಿರುತ್ತಾನೆ ಇರ್ಲಿ ಅಂತ ತಿಳ್ಕೊಂಡು ಮಠದೊಳಗೆ ಉಳಿಸ್ಕೊಳ್ತೀವಿ. ಇಲ್ಲಿ ಮಠಕ್ಕೆ ಬಿಟ್ಟು ಹೋದ್ರು ಒಂದ್ ಹುಡುಗನ ಬಿಟ್ಟು ಹೋದ ಬಳಿಕ ಗುರುಗಳು ಹೇಳ್ತಾರ, ನೋಡಪ್ಪ ಮಠ ಸಾಣಿ ಹಾಕಿ ಚಂದ ಒರೆಸು ಅಂತ ಹೇಳಿದ್ರು ಗುರುಗಳು. ಅವ ಅಂತ ನಾನು ನೋಡ್ರಿ ಗುರುಗಳ, ನಾನು ಸಾಣಿ ಹಾಕಿ ಒರೆಸ್ಬೇಕಾದ್ರ, ಸಾಣಿ ಅಂದ್ರೆ ಬಂಡಿ ಹೊರಸೋದಕ್ ಸಾಣಿ ಅಂತ ಕರಿತೀವ್ರಿ. ನೀವೇನಂತ ಕರಿತೀರಿ? ಬಂಡಿ ಹೊರಸೋದು ಅಂತೀರಿ. ಬಂಡಿ ಹೊರಸೋದು ಕಾಲು ಜಾರಿ ನಾನೇನಾದ್ರೂ ಬಿದ್ದು ಕಾಲು ಮುರಿತಿ ಅಂದ್ರೆ ನಮ್ಮ ತಂದೆ ತಾಯಿ ನಿಮ್ಮನ್ನು ಬಿಡಂಗಿಲ್ಲ, ಮತ್ತೆ ಎದಕ್ ಕೇಳ್ತೀರಿ, ಬಿಟ್ಟು ಬಿಡ್ರಿ ಇಲ್ಲಿ ಅಂದವು. ಕಾಲು ಮುರಿತದ ಜಾರಿತದ ಅಂದ್ರೆ ಬ್ಯಾಡ ಬಿಡಪ್ಪ, ಮತ್ತೆ ಯಾಕೆ ಚಿಂತೆ ಮಾಡತ್ತಿ, ಪೂಜಾಕ್ ಪತ್ರಿಯರ ಬೇಕು, ಪತ್ರಿಯರ ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ನೋಡ್ರಿ ಗುರುಗಳ, ನೀವು ಪತ್ರಿ ತೆಗೆದುಕೊಂಡು ಬರ್ಲಿಕ್ಕೆ ಹೇಳ್ತೀರಿ, ಗಿಡ ಹೇರ್ತೀನಿ, ಗಿಡ ಹೇರಿ ಇಳಿಬೇಕಾದ್ರೆ ಕಾಲು ಜಾರಿ ಬಿದ್ದೆ, ಕೈ ಕಾಲು ಮುರಿದು ಹುಡುಕಿತು ಅಂತಂದ್ರೆ ಮತ್ತ ನಿಮ್ಗ ಕೆಟ್ಟ ಹೆಸರು ಬರ್ತದ. ಈ ಕೆಟ್ಟ ಹೆಸರು ನಿಮಗೆ ಬೇಕಂದ್ರೆ ಗುರುಗಳ, ಹೌದಪ್ಪ, ಭಾಳ ವಿಚಾರ ಮಾಡಿ ಮಾತುಗಳು ಹೇಳಕತ್ತಿ, ಇದು ಬೇಡ, ಪೂಜಾಕ್ ಒಂದಿಷ್ಟು ನೀರಾದ್ರೂ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಗುರುಗಳು. ಅವಂತ ನೋಡ್ರಿ ಗುರುಗಳ, ನಾನು ಹಿಂಗ ನೀರ ಬಾವಿಗೆ ಹಗ್ಗ ಹಾಕಿ ಹಿಂಗ ಸೇದಬೇಕಾದ್ರೆ ಹಗ್ಗದ ಜೊತೆ ನಾನೇ ಅದ್ರ ಕೆಳಗೆ ಹೋಗಿ ನೀರು ಕುಡಿದು ಶಿವನ ಪಾದ ಸೇರಿದ್ರೆ ಹಂಗ ಅಂದು. ಮತ್ತಿದು ಭಯ ಆತಲ್ಲ. ಕೊನೆಗೆ ಒಬ್ಬ ಮನುಷ್ಯ ಬಿನ್ನಾಯಕ್ ಕರ್ಲಿಕ್ಕೆ ಬಂದಿದ್ರು ಊಟಕ್ಕೆ. ಬೆಳಗ್ಗಿಂದ ಸಾಣೆ ಹಾಕಕ್ ಬೇಡ ಅಂದಾನ್ರಿ, ಬಿಲ್ಲುಪತ್ರಿ ತರ್ಲಕ್ ಬೇಡ ಅಂದಾನ, ಮತ್ತ ನೀರ್ ತೆಗೆದುಕೊಂಡು ಬರೋದಕ್ಕೂ ಆಗೋದಿಲ್ಲ ಅಂತ ಹೇಳ. ಇಷ್ಟು ಕೆಲಸ ಆಗೋದಿಲ್ಲ ಅಂತ ಹೇಳಿದ್ರಿ ಗುರುಗಳೇ, ಭಿನ್ನಯಕ್ಕೆ ಹೋಗೋದಿಲ್ಲ ಅಂದ್ರೆ ದೇವ್ರು ಮೆಚ್ಚಂಗಿಲ್ಲ, ನಾ ಪ್ರಸಾದಕ್ಕೆ ಹೋಗಿ ಬರ್ತೀನಿ ಬಿಡ್ರಿ ಅಂತ ಪ್ರಸಾದಕ್ಕೆ ಹೋದ. ಇಂಥ ಶಿಷ್ಯಂದಿರು ನಾವು ನೋಡುತ್ತೀವಿ. ಹೆಂಗೆ ಇಲ್ಲಿ ಶಿಷ್ಯರಾಗಬೇಕಂತ ಆಗಿತ್ತಂದ್ರೆ, ಇಲ್ಲಿ ಒಬ್ಬ ಮನುಷ್ಯ ಗುಲ್ಬರ್ಗದೊಳಗೆ ಡ್ಯೂಟಿ ಮಾಡುತ್ತಿದ್ದ. ನಿಜವಾದ ಶಿಷ್ಯತ್ವದ ಬಗ್ಗೆ ಒಂದು ಮಾತು ಹೇಳ್ತೀನಿ. ಗುಲ್ಬರ್ಗದೊಳಗೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಮಾಡುತ್ತಿದ್ದ. ಗುರುವಿನ ಮೇಲೆ ಅಪಾರವಾಗಿರುವಂತ ಪ್ರೇಮ ಇತ್ತು, ಭಕ್ತಿ ಇತ್ತು. ಗುರುಗಳನ್ನ ಭೇಟಿ ಆಗಬೇಕಾಗಿತ್ತು ಅಂದ್ರೆ ಹೆಂಗ್ ಹೋಗುತ್ತಿದ್ದ ಅಂತಂದ್ರ, ಆ ಮನುಷ್ಯ ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರಂತ ತಾವೆಲ್ಲ ಕೇಳಿರಿ.
ಹಬ್ಬೆ ತುಮಕೂರಿನ ವಿಶ್ವರಾಧರು ಮೈ ಮೇಲೆ ಬಟ್ಟೆಗಳನ್ನು ಹಾಕಿಕೊಳ್ತಿರ್ಲಿಲ್ಲ. ಲಂಗೋಟಿ ಬಿಟ್ರೆ ಬೇರೆ ಇರುತ್ತಿರ್ಲಿಲ್ಲ. ಅವ್ರನ್ನ ಭೇಟಿ ಆಗ್ಬೇಕಾಗಿತ್ತಂದ್ರ ವಸ್ತ್ರಗಳನ್ನು ಹಾಕೊಂಡು ಮೈ ಮೇಲೆ ಶಾಲ್ ಹಾಕೊಂಡು ಹೋಗಬೇಕು. ಡ್ಯೂಟಿ ಯೂನಿಫಾರ್ಮ್ ಮೇಲೆ ಇದ್ರು ಸಹಿತವಾಗಿ ಬಟ್ಟೆಗಳನ್ನ ಕಳಚಿ ವಸ್ತ್ರ ಹಾಕೊಂಡು ಹಬ್ಬೆ ತುಮಕೂರಿನ ವಿಶ್ವರಾಧರನ್ನ ಭೇಟಿ ಆಗೋದಕ್ಕೆ ಹೋದ. ಹಬ್ಬೆ ತುಮಕೂರಿನ ವಿಶ್ವರಾಧರು ಲಿಂಗ ಪೂಜೆಗೆ ಧ್ಯಾನಾಸಕ್ತರಾಗಿ ಧ್ಯಾನಕ್ಕೆ ಕುಳಿತುಕೊಂಡಾರ. ಇನ್ಸ್ಪೆಕ್ಟರ್ ಹೋದ, ಡ್ಯೂಟಿಗೆ ಹೋಗ್ಬೇಕ್ರಿ, ಗುಲ್ಬರ್ಗಕ್ಕೆ 9 ಗಂಟೆಗೆ ಹೋಗ್ಬೇಕು. ಆದ್ರೆ ಬೆಟ್ಟಿ ಬೇಗ ಆಗೋಣ ಅಂತ ತಿಳ್ಕೊಂಡು ಒಳಗೋಗಿ ಕೂತ ಇಲ್ಲಿ ಪೂಜೆ ಕೂತಾರ. ಪೂಜ್ಯರು ಒಂದು ಮಾತು ಹೇಳಲಿಲ್ಲ. ನೀನು ಇವಾಗ ಬಂದಂತೂ ಕೇಳಲಿಲ್ಲ, ಅವರನ್ನ ಮಾತು ಸಹಿತ ಆಡಿಸ್ಲಿಲ್ಲ. ಆದ್ರೆ ಇನ್ಸ್ಪೆಕ್ಟರ್ ನಾನು ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಅವಸರ ಮಾಡ್ಲಿಲ್ಲ. ಹಿಂಗೆ ಬೆಳಗ್ಗೆ 9 ಕುಂತಾನ್ರಿ, 10, 11, 12, 1 ಹೊಡಿತು, ಸಾಯಂಕಾಲ ಹೊಡಿತು. ಆದ್ರೆ ಇನ್ಸ್ಪೆಕ್ಟರ್ ಭಕ್ತಿ ಹಿಂಗಿರ್ಬೇಕು. ಮುಂದೆ ಕುಂತ ಇನ್ಸ್ಪೆಕ್ಟರ್ ಎದ್ದಿಲ್ಲ, ಬೆಳಕರೆತು ಎದ್ದಿಲ್ಲ. ಮತ್ತೆ ಮಾರನೇ ದಿನ ಗುರುಗಳು ಸಂಧ್ಯಾ ವಂದನೆಗಳನ್ನು ಮಾಡಿಕೊಂಡು ಮತ್ತೆ ಪೂಜೆ ಕೂತಾರ, ಮತ್ತೆ ಎದ್ದಿಲ್ಲ. 2 ದಿನ ಕಳೆತು, 3ನೇ ದಿನ ಕಳೀತಾರೆ. ನೋಡ್ರಿ, ಇನ್ಸ್ಪೆಕ್ಟರ್ ಭಕ್ತಿ ಅಂತ ಅಪಾರವಾಗಿರ್ತಕ್ಕಂಥ ಭಕ್ತಿ ಇರಬೇಕು. 2 ದಿನ ಕಳೆದು 3ನೇ ದಿನಕ್ಕೆ ಪೂಜೆ ಕುಂತಾರ. 9 ಗಂಟೆ ಆಗ್ಯದ. ಯಾವಾಗ 9 ಗಂಟೆ ಹೊಡಿತು, ಹಬ್ಬೆ ತುಮಕೂರಿನ ವಿಶ್ವರಾಧರಂತಾರ ಇನ್ಸ್ಪೆಕ್ಟರ್ಗೆ, ಯಾಕೆ ಕುಂತೀಯೋ, ಏನು ಹೊರಡು ನಡಿ ಅಂತ ಆ ಇನ್ಸ್ಪೆಕ್ಟರ್ಗೆ ಹೇಳಿದ್ರು. ಯಾವಾಗ ಹೇಳಿದ್ರು ಇನ್ಸ್ಪೆಕ್ಟರ್ ಓಡಿ ಬಂದು ಬಟ್ಟೆ ಹಾಕೊಂಡು ಗುಲ್ಬರ್ಗದ ಎಡೆಗೆ ಹೊಂಟ. ಡ್ಯೂಟಿಗೆ ಜಾಯಿನ್ ಆಗ್ಬೇಕಾದ್ರೆ ಸಹಿ ಮಾಡ್ಬೇಕಲ್ಲ. ಬೆಳಗ್ಗೆ 10 ಹೊಡೆದಿತ್ತು, ಸಹಿ ಮಾಡೋದಕ್ಕಾಗಿ ಹೋಗಿರುವಂತ ಸಂದರ್ಭದೊಳಗೆ ಇನ್ಸ್ಪೆಕ್ಟರ್ ಮೇಲಿರುವಂತ ಅಧಿಕಾರಿ, ಡ್ಯೂಟಿಗೆ ಹೇಗ್ ಬಂದವನಿ ನೀನು, ಡ್ಯೂಟಿಗೆ ಏತಕ್ಕಾಗಿ ಬಂದಂತ ಪ್ರಶ್ನೆ ಮಾಡಿದ ಆ ಮನುಷ್ಯ ಇನ್ಸ್ಪೆಕ್ಟರ್ಗೆ. ಗಾಬರಿ ಆಗ್ಯದ ಇನ್ಸ್ಪೆಕ್ಟರ್ಗೆ. ಯಾವಾಗ ಗಾಬರಿ ಆಯ್ತು, ನೀನು ಏತಕ್ಕಾಗಿ ಬಂದಿ ಅನ್ನೋದ್ರ ಜೊತೆಗೆ 2 ದಿನ ಹಗಲಿ ರಾತ್ರಿ ಡ್ಯೂಟಿ ಮಾಡಿದ್ದಿ, ನಿನಗೆ ರಜೆ ಅದ, ಮನೆಗೆ ನಡೆ ಅಂದ್ರು ಇನ್ಸ್ಪೆಕ್ಟರ್ ಮೇಲಿರುವಂತ ಅಧಿಕಾರಿಗಳು. ಒಳಗಡೆ ಹೋಗಿ ಇನ್ಸ್ಪೆಕ್ಟರ್ ಹಾಜರಿ ಬುಕ್ ನೋಡ್ತಾನೆ, ತನ್ನದೇ ಆಗಿರುವಂತ ಸಹಿ ಮಾಡಿದ್ದಾನೆ. ಯಾವಾಗ ಆ ಇನ್ಸ್ಪೆಕ್ಟರ್ ಹೊರಗೆ ಬಂದು ಹಬ್ಬೆ ತುಮಕೂರಿನ ಮಠದ ಕಡೆ ನಿಂತು ಕೈ ಮುಗಿದ್ರೆ, ಹಬ್ಬೆ ತುಮಕೂರಿನ ವಿಶ್ವರಾಧರು ಇವನಿಂದ ಕುಂದಿರಿಸಿ 2 ದಿನ ಡ್ಯೂಟಿ ಮಾಡಿ ಹೋಗಿದ್ದಾರೆ. ಶಿಷ್ಯನ ಮೇಲೆ ಅಂತ ಪ್ರೇಮ ಇಟ್ಟಿರಬೇಕು ಗುರುವರಿಯರು. ಗುರು ಶಿಷ್ಯರ ಸಂಬಂಧ ಒಂದು ಸಲ ಬೆಳೀತು ಅಂತಂದ್ರೆ ಅಷ್ಟು ಸರಳ ಬಿಟ್ಟು ಹೋಗೋದಿಲ್ಲ ಬಂಧುಗಳೇ. ಹಿಂಗ ಸಂಪಾದನೆಯನ್ನ ಮಾಡಿಕೊಳ್ಬೇಕು. ಇಲ್ಲಿ ಗುರು ಚನ್ನ ಬಸವರ ಪ್ರೇಮವನ್ನ ಪಡೆದುಕೊಂಡಿದ್ದಾನ ಅಯ್ಯಪ್ಪ ತಾತ. ಯಾವಾಗ ಗುರುವಿನ ಪ್ರೇಮ ಪಡೆದುಕೊಂಡ ಬಳಿಕ ಇಲ್ಲಿ ಇಷ್ಟು ದಿನಗಳ ಕಾಲ ಇರುತ್ತಾನೆ. ಇಲ್ಲಿ ಗುರುವಿನ ಬಳಿ ಎಷ್ಟು ದಿನಗಳ ಕಾಲ ಉಳಿದುಕೊಳ್ತಾನೆ ಶಿಷ್ಯ. ಇನ್ನ ಗುರು ಸೇವೆಯನ್ನ ಮಾಡಿ ಗುರುವಿನ ಆಶೀರ್ವಾದ ನನಗಾಗ್ಯಾರ ಅಂತ ತಿಳ್ಕೊಂಡು ಯುಗಾದಿಯ ಪಾಡ್ಯದ ದಿನದಂದು, ದಶಮಿಯ ದಿನದಂದು ಆ ಗುರುಗಳು ಗುರು ಚನ್ನಬಸವರು ಪಂಚಕಲಸಗಳನ್ನ ಹೂಡಿ ಆ ಅಯ್ಯಪ್ಪನಿಗೆ ದೀಕ್ಷಾ ಅಯ್ಯಾಚಾರವನ್ನ ಮಾಡಿಸ್ತಾರೆ. ಅಯ್ಯಾಚಾರ ಏನೆಲ್ಲ ಮುಗಿದ ಬಳಿಕ ಇನ್ನ ನಿನ್ನ ಹೆತ್ತ ತಂದೆ ತಾಯಿಯ ಬಳಿಯ ಒಲ್ಲಿಯು, ನಿನ್ನ ಹೆತ್ತ ತಂದೆ ತಾಯಿಯ ಬಳಿ ಹೋಗು. ಅವರ ಬಳಿ ಹೋಗಿ ಹೆತ್ತ ತಂದೆ ತಾಯಿಯರು ಏನ್ ಹೇಳ್ತಾರೆ, ಇನ್ನು ದೊಡ್ಡವನಾಗಿದ್ದಾನೆ ಅಯ್ಯಪ್ಪ, ಇನ್ನ ಮುಂದ ಮದುವೆಯನ್ನ ಮಾಡಿಕೊ, ಸಂಸಾರ ಜೀವನವನ್ನ ಚೆನ್ನಾಗಿ ನಡೆಸು, ಆ ಸುಖಿ ದಾಂಪತ್ಯ ಜೀವನ ಭಗವಂತ ನಿನಗೆ ಒಳ್ಳೇದಾಗ್ಲಂತ ತಿಳ್ಕೊಂಡು ಗುರು ಚನ್ನಬಸವರು ಅಯ್ಯಪ್ಪನಿಗೆ ಆಶೀರ್ವಾದವನ್ನ ಮಾಡಿ ಎಲ್ಲಿ ಕಳಿಸ್ತಾರೆ. ಮತ್ತ ನದಿ ಚಾಗಿ ಗ್ರಾಮಕ್ಕೆ ಮರಳಿ ಬರುತ್ತಾನೆ.